ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಮುಂಜಾನೆ 3 ಗಂಟೆಗೆ ಎದ್ದು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಸರಿಸುಮಾರು 5:15ಗೆ ವರ್ಷ ಭವಿಷ್ಯ ನುಡಿತಾರೆ ಶನೇಶ್ವರ ಸ್ವಾಮಿ. ಅದರಿಂದ ಇಲ್ಲಿ ಭಕ್ತಾದಿಗಳೆಲ್ಲ ಸೇರ್ತಾರೆ. ಅದರಿಂದ ನಾವು ಬೆಳಗ್ಗೆ ಬೇಗನೆ ಬಂದಿದ್ವಿ. ಭಕ್ತಾದಿಗಳು ಎಳ್ಳು ಬತ್ತಿ ಹಚ್ಚಿ ಎಲ್ಲ ಕಾಯ್ತಾ ಇದ್ದಾರೆ ಸ್ನೇಹಿತರೆ. ಒಳಗಡೆ ದೇವಸ್ಥಾನದ ಒಳಗಡೆ ರೆಡಿ ಆಗ್ತಿದೆ ಪುಷ್ಪಾಲಂಕಾರ ಸ್ನೇಹಿತರೆ. ಇದು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿನ ಸ್ನೇಹಿತರೆ. ಈ ಸಂಕ್ರಾಂತಿಯಿಂದ ಬರೋ ಸಂಕ್ರಾಂತಿವರೆಗೂ ಭವಿಷ್ಯ ನುಡಿಯುವಂಥದ್ದು ಇಲ್ಲಿನ ಪದ್ಧತಿ. ಆ ಸ್ವಾಮಿ ಬರ್ತಾರೆ, ಭವಿಷ್ಯ ನುಡಿತಾರೆ. ಅಲಂಕಾರ ನಡೀತಾ ಇದೆ ಸ್ನೇಹಿತರೆ. ಇಲ್ಲಿ ಅದ್ಭುತವಾಗಿ ನಡೀತದೆ ಸ್ನೇಹಿತರೆ. ಪೂಜೆ ಉತ್ಸವ ಹಬ್ಬದ ದಿನ ಏನು ವರ್ಷ ಇಡೀ ವರ್ಷ ಈ ಜನವರಿಯಿಂದ ಬರೋ ಜನವರಿಗೆ ಏನೆಲ್ಲ ನಡೆಯುತ್ತೋ ಅದ್ರ ಬಗ್ಗೆ ಎಲ್ಲನೂ ಹೇಳುತ್ತೆ ಸ್ನೇಹಿತರೆ. ವಿವರವಾಗಿ ಕೇಳಿಸ್ಕೊಳ್ಳಿ. ಸ್ವಾಮಿ ಆಗಮನ ಆಗ್ತಾ ಇದ್ದಾರೆ ಸ್ನೇಹಿತರೆ. ಆಗಮನ ಆಗುವಾಗ ನಾನು ಜಾಸ್ತಿ ಮಾತಾಡಲ್ಲ, ವಿಡಿಯೋನ ನೋಡಿ ವಿಷಯಗಳನ್ನ ತಿಳ್ಕೊಳ್ಳಿ ಸ್ನೇಹಿತರೆ. ನಮ್ಮ ಸನಾತನ ಧರ್ಮ, ಆಚರಣೆ, ಪದ್ಧತಿ, ಭಕ್ತಿ ಇದೆಲ್ಲ ಸಂಬಂಧಪಟ್ಟಿದ್ದು ಸ್ನೇಹಿತರೆ. ನೋಡಿ ಬರ್ತಾ ಇದ್ದಾರೆ, ಮುಂದೆ ನೀವೇ ನೋಡಿ ಸ್ನೇಹಿತರೆ. ಸ್ವಾಮಿ ಆಗಮನ ಆಗಿದೆ. ಪಾದ ತೊಳೆದು ಪುಷ್ಪ ಇಟ್ಟು ಪೂಜೆ ಮಾಡಲಾಗ್ತದೆ ಸ್ನೇಹಿತರೆ. ಪಾದ ತೊಳೆದು ಭಸ್ಮ ಇಟ್ಟು, ಅರಿಶಿನ ಕುಂಕುಮ ಇಟ್ಟು, ಹೂ ಇಟ್ಟು ಪೂಜೆ ಮಾಡ್ತಿದ್ದಾರೆ ಸ್ನೇಹಿತರೆ. ಧನುರ್ಮಾಸದಲ್ಲಿ ಧನುರ್ ರಾಶಿಯಲ್ಲಿ ಇದ್ದು ಈಗ ಮಕರ ಸಂಕ್ರಾಂತಿಯಲ್ಲಿ ಬೇರೆ ರಾಶಿಗೆ ಬದಲಾವಣೆ ಆಗ್ತಾ ಇರ್ತಾರೆ ಸ್ವಾಮಿ. ಅದರಿಂದ ಪೂಜೆ ಮಾಡಿ ಅವ್ರನ್ನ ಆವಾಹನೆ ಮಾಡ್ಕೋತಾ ಇರ್ತೀವಿ. ಈ ಹಳ್ಳಿಲಿ ಇದು ಒಂದು ಸಂಪ್ರದಾಯ. ಭಗವಂತನಿಗೆ ಭಕ್ತನ ಒಂದು ಪೂಜೆ ಆಗ್ತದೆ ಸ್ನೇಹಿತರೆ. ಅದನ್ನು ನೀವು ನೋಡ್ತಾ ಇದ್ದೀರಾ, ಹಾಗೆ ನೋಡ್ತಾ ಇರಿ ಸ್ನೇಹಿತರೆ. ಅಲ್ಲಿ ಏನಕ್ಕೆ ಸರಿಯಾಗಿ ಸಿಗ್ತದೆ. ಪಾದ ಪೂಜೆ ಮುಗ್ದಿದೆ. ಸ್ವಾಮಿಗೆ ಅಗ್ನಿ ಪೂಜೆ ಆಗ್ತಿದೆ ಸ್ನೇಹಿತರೆ. ನಂತರ ಸ್ವಾಮಿ ವಾಗ್ದಾನ ಕೊಡ್ತಾರೆ, ವರ್ಷ ಭವಿಷ್ಯ ನುಡಿತಾರೆ. ಅದ್ರ ಬಗ್ಗೆ ಮೊದಲನೇ ವಿಡಿಯೋ ನೀವು ನೋಡಿರ್ತೀರಾ ಅನ್ಕೊಂಡಿದ್ದೀನಿ. 1ನೇ ತಿಂಗಳಿನ 3 ಗಂಟೆ 15 ನಿಮಿಷದಿಂದ 42 ನಿಮಿಷದ ಹೊರಗಂಟ ಅದನ್ನು ಮಕರ ಸಂಕ್ರಾಂತಿಯ ಧನಸು ನಕ್ಷತ್ರ ಮಕರ ಸಂಕ್ರಾಂತ ಎರಡೂ ನಡುವೆಯಿಂದ ಅದನ್ನು ನಗ್ನ ವಾಗ್ದಾನದಲ್ಲಿ ಅದನ್ನು ಉದ್ಭವೆಯಾಗಿ ಅದನ್ನು ಹುಟ್ಟಿರುವಂಥ ವಾಗ್ದಾನದಲ್ಲಿ ಅದನ್ನು ಉದ್ಭವ ಆಗ್ತಾವನೆ. ನೋಡ್ತಾ ಇದ್ದೀರಿ ಸ್ನೇಹಿತರೆ, ವಾಗ್ದಾನ ಬೇರೆಯವ್ರಿಗೆ ಅಂದರೆ ಬಂದ ಭಕ್ತಾದಿಗಳಿಗೂ ಅತಿ ಕಷ್ಟದಲ್ಲಿರೋರಿಗೂ ವಾಗ್ದಾನ ನಡೀತಾ ಇದೆ. ಸ್ವಾಮಿ ಶನೇಶ್ವರ ಸ್ವಾಮಿ ಎಲ್ಲರಿಗೂ ಕಷ್ಟ ಕಳೆಯುವಂಥ ವಾಗ್ದಾನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಇಲ್ಲಿ ರಸಾಯನ ಬಂದವರಿಗೆ ರಸಾಯನ ರೆಡಿ ಮಾಡಲಾಗ್ತಿದೆ. ಹಾಗೆ ಅನ್ನ ಪ್ರಸಾದನೂ ಕೂಡ ರೆಡಿ ಮಾಡಲಾಗ್ತಿದೆ. ಅಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಆಲ್ರೆಡಿ ರೆಡಿಯಾಗಿದೆ. ಇದು ತಾರೆ ಮರ, ನೀವು ನೋಡ್ತಾ ಇರೋದು ಭಗವಂತನ ಆವಾಹ ಸ್ಥಳ.
ಈಗ ನೋಡ್ತಾ ಇದ್ದೀರಿ ಇನ್ನು ಸ್ವಲ್ಪ ಹೊತ್ತಲ್ಲಿ ವಾಗ್ದಾನ ಮುಗಿಯುತ್ತೆ. ಇವತ್ತು ಹಬ್ಬ ಆಗಿರೋದ್ರಿಂದ ಜಾಸ್ತಿ ವಾಗ್ದಾನ ಕೊಡೋಕ್ಕೆ ಸಾಧ್ಯ ಇಲ್ಲ. ಒಂದು 4 ಜನಕ್ಕೆ ಕೊಡ್ತಾರೆ. ನಮಗೂ ಕೂಡ ವಾಗ್ದಾನ ಸಿಕ್ತು ಸ್ನೇಹಿತರೆ, ಸಂತೋಷ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಾ ಪರಿಸರ ಇಬ್ಬನಿ ಬೀಳ್ತಾ ಇದೆ, ಮಂಜು ಬೀಳ್ತಾ ಇದೆ, ತುಂಬ ಚಳಿ ಅಂಥದ್ರಲ್ಲೂ ಜನ ಬಂದು ಸೇರಿದ್ದಾರೆ ಸ್ನೇಹಿತರೆ. ತುಂಬ ಖುಷಿಯ ಅಂತಲೇ ಹೇಳ್ಬೋದು. ಒಳ್ಳೆಯ ಪರಿಸರ ವಾತಾವರಣ, ಎಲ್ಲರೂ ಕಾಯ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಸ್ವಾಮಿ ಸ್ವಲ್ಪ ಹೊತ್ತಲ್ಲೇ ಹೊರಡ್ತಾರೆ. ಅದಾದಮೇಲೆ ಮಂಗಳಾರತಿ ಕಾರ್ಯಕ್ರಮ ಇರುತ್ತೆ, ಆಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ ಸ್ನೇಹಿತರೆ. ನೋಡಿ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ. ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಬೆಳಗ್ಗೆ ಎಲ್ಲ ಸ್ನಾನ ಮಾಡಿ ಮಡಿಯಿಂದ ಎಲ್ಲ ಬಂದಿರತಕ್ಕಂಥದ್ದು ಸ್ನೇಹಿತರೆ. ನಿಮಗೂ ಮಕರ ಸಂಕ್ರಾಂತಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಂದಿ ಬಸವಣ್ಣ ನಂದೀಶ್ವರ ನಿಮಗೆ ಕೃಪೆ ತೋರಲಿ. ಆ ಶನೇಶ್ವರನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ನೋಡಿ ಭಗವಂತ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ ಯಾರೇ ಕಷ್ಟ ಅಂತ ಬಂದರೆ ಈ ತಾರೆ ಮರಕ್ಕೆ ಅವರ ಭಕ್ತಿಯಿಂದ ಅವರ ಹರಕೆನ ಇಲ್ಲಿ ಕಟ್ತಾರೆ ಸ್ನೇಹಿತರೆ. ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಕಟ್ಟಿದ್ದಾರೆ. ಅವ್ರ ಕಷ್ಟ ಏನೇನಿದೆಯೋ ಅದನ್ನು ನೆನೆಸ್ಕೊಂಡು ಅಲ್ಲಿ ಕಟ್ತಾರೆ. ಇದು ಭಗವಂತ ವಾಸ ಮಾಡುವಂಥ ತಾರೆ ಮರ, ಬನ್ನಿ ಮರ, 2 ಮರದಲ್ಲಿ ಭಗವಂತ ನೆಲೆಸಿರ್ತಾರೆ ಅಂತ ಹೇಳಲಾಗ್ತದೆ. ಇದು ತಾರೆ ಮರ ಆಗಿರೋದ್ರಿಂದ ಈ ಮರಕ್ಕೆ ಕಟ್ತಾರೆ ಸ್ನೇಹಿತರೆ. ಈಗ ನೋಡಿ ಪ್ರಸಾದ ಕೂಡ ರೆಡಿಯಾಗಿದೆ. ನಮ್ಮ ಅಪ್ಪ ಅಮ್ಮ ಕೂಡ ಅದನ್ನು ಸೈಡ್ಗೆ ಎತ್ತಿಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಿಸಿ ಬಿಸಿ ಬಾತ್ ಮಾಡಿದ್ದಾರೆ. ಖಾರ ಪೊಂಗಲ್ ರೆಡಿಯಾಗಿದೆ ಸ್ನೇಹಿತರೆ. ಈಗ ನೋಡ್ತಾ ಇದ್ದೀರಿ ಇದು ದೇವಸ್ಥಾನ ಕಟ್ಟಡ ಹಂತದಲ್ಲಿದೆ. ಕಟ್ಟಡ ಇನ್ನೂ ಪ್ರಾರಂಭ ಆಗಿಲ್ಲ, ಸ್ವಲ್ಪ ನಿಂತೋಗಿತ್ತು. ಮುಂದೆ ಮಾಡ್ತಾರೆ ಸ್ನೇಹಿತರೆ. ತಾತ್ಕಾಲಿಕವಾಗಿ ಅದು ದೇವಸ್ಥಾನ. ನಿಮ್ಗೆ ಯಾರಾದರೂ ಹಣ ಸಹಾಯ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಹಣ ಸಹಾಯ ಮಾಡ್ಬೋದು. ಸೂರ್ಯ ಕೂಡ ಉದಯ ಆಗ್ತಾ ಇದ್ದಾರೆ, ಸೂರ್ಯದೇವರು. ನೋಡ್ತಾ ಇದ್ದೀರಾ ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ಳಾಗ್ತಿದೆ ರಸಾಯನ. ಹಾಗೆ ಖಾರ ಪೊಂಗಲ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಹಸ್ತು ಬಂದವರಿಗೆ ಅಲ್ಲಿ ಖಾರ ಪೊಂಗಲ್ ಕೊಟ್ಟು ಅವರ ಹಸಿವನ್ನು ನಿವಾರಿಸ ಮಾಡಲಾಗ್ತಿದೆ. ಇಲ್ಲಿ ನೋಡ್ತಾ ಇದ್ದೀರಿ ಪರಮಾತ್ಮ, ಆಹಾ ಜಗದೀಶ್ವರ, ಕಲಿಪುರುಷ, ಶನಿಪ ಮಹಾತ್ಮ. ನೋಡ್ತಾ ಇದ್ದೀರಿ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ನಿಮ್ಮೆಲ್ಲರಿಗೂ ಕೀರ್ತಿಶಾಲಿಯಾಗಿರಲಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬಯಸ್ತೇನೆ. ಆ ಶನಿದೇವ ಕಲಿಪುರುಷ ಇನ್ಮೇಲಾದರೂ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊತೀನಿ ಸ್ನೇಹಿತರೆ. ಓಂ ನೀಲಾಂಜನಂ ಸಮವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ. ಶನಿದೇವ ಎಲ್ರಿಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಟೇಕ್ ಕೇರ್.